ಹಾಯ್ ಕನ್ನಡಿಗರೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಮನಸ್ಸು ಬೆಳೆಸಿ ಅಂತ ಕನ್ನಡಿಗರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಡಾಕ್ಟರ್ ರಾಜ್ ಕುಟುಂಬದ ವಿನೋದ್ ರಾಜ್ಕುಮಾರ್ ಅವರು ಇವತ್ತು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಏನವರು ವಿಧವೆ ಆಗಿದ್ದಾರಲ್ಲ, ರೇಣುಕಾಸ್ವಾಮಿ ಅವರು ಮನೆಗೆ ಹೋಗ್ಬಿಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ವಿನೋದ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಿನೋದ್ ರಾಜ್ಕುಮಾರ್ ಅವರು ಇವತ್ತು ದೇವ್ರ ಮೆಚ್ಚೋ ಕೆಲಸ, ಜನ ಮೆಚ್ಚೋ ಕೆಲಸ ಮಾಡಿದ್ದೀರಾ. ಇದನ್ನು ಮಾಡಿ ಅಂತ ನಾನು ಹೇಳಿದ್ದು. ನಮ್ಮದು ಮೀಡಿಯಾ ಇದ್ದಾರೆ, ಕೆಲಸ ಮಾಡಬೇಕು, ಸ್ಟೇಟಲ್ಲಿ ಭಾಳ ಪ್ರಾಬ್ಲಮ್ ಇದ್ದಾವೆ, ಮಾತಾಡಬೇಕು. ಯಾರ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ. ಆದರೆ ಸ್ವಚ್ಛ ಸಮಾಜ ನಿರ್ಮಾಣಕ್ಕಾಗಿ ಏನು ಮಾಡಬೇಕು, ಒಳ್ಳೆತನ ಈ ರಾಜ್ಯದಲ್ಲಿ ಉಳಿಯೋಕ್ಕೋಸ್ಕರ ಏನು ಮಾಡಬೇಕು, ಅದನ್ನು ವಿನೋದ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ವಿನೋದ್ ರಾಜ್ಕುಮಾರ್ ಅವರು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಮಾಜ ಸ್ವಚ್ಛವಾಗಿರಬೇಕು ಅಂತಂದರೆ ಇವೆಲ್ಲ ನಿಂತೋಗ್ಬಿಡಬೇಕು. ಮನುಷ್ಯತ್ವದಿಂದ ಮಾನವತೆಯಿಂದ ಬದುಕಬೇಕು. ಇನ್ನೊಬ್ರಿಗೆ ನೋವು ಕೊಡೋ ಥರ ಯಾರು ಬದುಕಬಾರ್ದು. ವಿಧವೆ ಮಾಡೋ ಥರ ಯಾರು ಬದುಕಬಾರ್ದು. ಆ ಮಟ್ಟಕ್ಕೆ ಯಾರು ಹೋಗಬಾರ್ದು, ವಿಧವೆ ಮಾಡೋ ಮಟ್ಟಕ್ಕೆ ಅನ್ನೋದನ್ನು. ಅಂದರೆ ಅವರು ಸ್ಟೇಟ್ಮೆಂಟ್ ಅದೇ ಕೊಟ್ಟಿದ್ದಾರೆ, ಈ ಥರ ಘಟನೆಗಳು ನಡೀಬಾರ್ದು ಅಂತ. ಇದು ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿಗಳ ಮಾತು, ದೊಡ್ಡತನ. ಏನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕು. ಈ ಕಮರ್ಷಿಯಲ್ ಪೀಪಲ್ಸ್ಗಳು, 420 ಥರ್ಡ್ ಕ್ಲಾಸ್ ಪೀಪಲ್ಸ್ಗಳು ರೇಣುಕಾಸ್ವಾಮಿ ಮನೆಗೆ ಹೋಗಿ ನೋಡೋಕೆ ಹೋಗಬೇಡಿ. ಅಪವಿತ್ರ ಅಮಂಗಲಿಯರು, ನೀವು ಹೋಗಿ ನೋಡೋಕೆ ಹೋಗಬೇಡಿ. ನೋಡಿ ಹೋಗಿ ಅಂತ ಏನೂ ಕೇಳ್ತಾ ಇಲ್ಲ ರಾಜ್ಯ ಜನತೆ. ಇವತ್ತು ರೇಣುಕಾಸ್ವಾಮಿ ಅವರ ಮನೆಗೆ ವಿನೋದ್ ರಾಜ್ಕುಮಾರ್ ಅವರು ಹೋಗಿಲ್ಲ. ರೇಣುಕಾಸ್ವಾಮಿ ಅವರ ಮನೆಗೆ ವಿನೋದ್ ರಾಜ್ಕುಮಾರ್ ರೂಪದಲ್ಲಿ ಈ ನಮ್ಮ ಶಂಕರ್ ನಾಗ್ ಅವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದು ಅದು ವಿನೋದ್ ರಾಜ್ಕುಮಾರ್ ಮುಖಾಂತರ ಆ ಒಂದು ರೇಣುಕಾಸ್ವಾಮಿ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದಾರೆ. ಇದನ್ನೇ ರಾಜ್ಯದ ಜನತೆ ಕಾಯ್ತಾ ಇದ್ರು. ರಾಜ್ಯ ಜನತೆ ಇದೇ ಮಾತಾಡ್ತಾ ಇದ್ರು. ಯಾರು ಪಾಪ ಅವ್ರನ್ನ ಹೋಗಿ ನೋಡ್ತಿಲ್ಲ, ಯಾರು ಅವ್ರಿಗೆ ಪಾಪ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ತಾ ಇಲ್ಲ, ಅವ್ರ ಕಷ್ಟ ಕೇಳ್ತಾ ಇಲ್ಲ. ಹೊಟ್ಟೆನಲ್ಲಿ ಮಗು ಇದೆ, ಆಗಲೇ ವಿಧಿವೆ ಅಂದರೆ ನೋಡಿ, ಜನ ಒಳ್ಳೇದು ಚರ್ಚೆ ಮಾಡಬೇಕಾದ್ರೆ ಜನ ಇದನ್ನೇ ಮಾತಾಡ್ತಾರೆ. ಹೊಟ್ಟೆನಲ್ಲಿರೋ ಮಗುಗೆ ಆಲ್ರೆಡಿ ಅಪ್ಪ ಇಲ್ಲ, ಸತ್ತೋಗ್ಬಿಟ್ಟಿದ್ದಾನೆ. ಅವರು ಶತಮಾನಗಳ ಕಾಲ ಜೀವನ ಪೂರ್ತಿ ಗಂಡ ಇಲ್ದಿರೋಳಾಗಿ ಅಪ್ಪ ಇಲ್ದಿರೋನಾಗಿ ಬದುಕಬೇಕು. ಆ ನೋವು ಅವ್ರ ಜೀವನ ಪೂರ್ತಿ ಕಾಡುತ್ತೆ. ಇದಕ್ಕೆ ನೀನು 1,000 ಕೋಟಿ ದುಡ್ಡು ಸುರಿಸಿದ್ರೆ ಅದು ತುಂಬಲ್ಲ, ಫಿಲಪ್ ಆಗಲ್ಲ. ರಾಜ್ಯದ ಜನರ ವಾಯ್ಸಾಗಿ ನಾವು ಮಾತಾಡ್ತೇವೆ. ನಾವೇನೇ ನಾಟಕದಲ್ಲಿ ಯಾರನ್ನ ಹೊಗಳಿ, ಯಾರನ್ನ ಎತ್ಕಟ್ಟಿ ಜೈ ಜೈ ಅಂದು ನಾವು ಬದುಕೋದು ಅದು ನಾಟಕ. ಅದು ಅವರಿಂದ ಬೇಳೆಕಾಳು ಬೇಯಿಸ್ಕೊಳಕ್ಕೋಸ್ಕರ. ದರ್ಶನನ್ನ ಹಾಳು ಮಾಡಿದ್ದು ಸಾಕು. ಇನ್ನು ದರ್ಶನನ್ನ ಹೊಗಳಿಬಿಟ್ಟು ನಿಮ್ಮ ಬೇಳೆಕಾಳು ಬೇಯಿಸ್ಕೊಂಡು ನಿಲ್ಲಿಸ್ಬಿಡ್ರಿ. ದರ್ಶನ್ ಕುಟುಂಬ, ಅವ್ರ ಫ್ಯಾಮಿಲಿ ಒಂದಾಗಿ ಬದುಕೋದಕ್ಕೆ, ಅವ್ರ ಫ್ಯಾನ್ಸು ಒಂದಾಗಿ ಬದುಕೋಕ್ಕೆ ಬಿಟ್ಬಿಡಿ. ಈ ಹೊಗಳು ಭಟ್ರಲ್ಲ, ನಮ್ಗೆ ದರ್ಶನ್ಗೆ ಹೊಗಳೋದಕ್ಕೆ ಹೋಗಬೇಡಿ. ಇವತ್ತು ಮಾಡೋದನ್ನು ಮಾಡಬೇಕು. ಏನು ಮಾಡಬೇಕು? ಇವತ್ತು ಸಮಾಜ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆ, ಜನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇಲ್ಲ. ನೀವು ದರ್ಶನ್ ನೋಡೋಕೆ ಹೋಗಬೇಡಿ ಅಂತ ನಾವೇನು ಹೇಳಿದ್ವಾ? ಇಲ್ಲಲ್ಲ. ನೀವು ಹೋಗಿ ಚಾಮುಂಡಿಗೆ ಹೋಗ್ಬಿಟ್ರೆ ದರ್ಶನ್ ಆಚೆ ಬಂದ್ಬಿಡ್ತಾರ? ಇಲ್ಲ ದರ್ಶನ್ ಚಾಮುಂಡಿ ಹಣ್ಣು ಕಾಯಿ ಕುಂಕುಮ ತಗೊಂಡೋಗ್ಬಿಟ್ಟು ಕೋರ್ಟ್ನಾಗ ಇಟ್ಬಿಟ್ಟು ವಾದ ಮಾಡಿದರೆ, ಇಲ್ಲ ನಾವು ಚಾಮುಂಡಿ ಅರಿಶಿನ ಕುಂಕುಮದ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ, ತಗೊಳ್ರಿ ಹಣ್ಣು ಕಾಯಿ ಕುಂಕುಮ ಅಂತ ಅಲ್ಲಿ ಕೋರ್ಟಲ್ಲಿ ಹೋಗಿ ಇಟ್ಟರೆ ದರ್ಶನ್ ಬಿಡುಗಡೆ ಮಾಡ್ತಾರ? ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು, ಆಲೋಚನೆ ಮಾಡಬೇಕು. ದರ್ಶನ್ ಆಚೆ ಬರ್ಬೇಕಂದ್ರೆ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು, ಅದನ್ನು ವಿನೋದ್ ರಾಜ್ಕುಮಾರ್ ಮಾಡ್ತಾ ಇದ್ದಾರೆ. ಇವತ್ತು ಶಂಕರ್ ನಾಗ್, ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದು ಅದು ವಿನೋದ್ ರಾಜ್ಕುಮಾರ್ ರೂಪದಲ್ಲಿ ರೇಣುಕಾಸ್ವಾಮಿ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದಾರೆ. ನಿನ್ನೆ ರಾಜ್ಯದ ಜನತೆ ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಮನುಷ್ಯ ಮಾಡೋ ಕೆಲಸನ ಮಾಡಿದ್ದಾರೆ ಅವರು. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು ಅಂತ ನಮ್ಮ ಸ್ವಾಮೀಜಿಗಳು ಹೇಳ್ತಾರೆ, ಶರಣರು. ನಮ್ಮ ಬಸವಣ್ಣರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು ಅಂತ.
ಎಲ್ಲರೂ ಹುಡ್ತಾರೆ, ಎಲ್ಲರೂ ಜನ್ಮಗಳೇ. ಆದರೆ ಇದರಲ್ಲಿ ಕೆಲಸಕ್ಕೆ ಬರೋ ಜನ್ಮಗಳು ಏನಕ್ಕೆ ಬೇಕು ಅಲ್ವಾ? ಮಾಡೋದನ್ನು ಮಾಡಬೇಕು. ಇವತ್ತು ರಾಜ್ಯ ಜನತೆ ಖುಷಿ ಆಗ್ಬಿಟ್ರು, ಸಾಕಿಷ್ಟೇ ಸಾಕು. ನೀನು ಕೋಟಿ ಕೋಟಿ ಹಣ ಕೊಡು, 1000 ಕೋಟಿ ಕೊಡು ಅಂತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾರು ಜನ ಕೇಳ್ತಾ ಇಲ್ಲ. ಅವ್ರ ಪರವಾಗಿ ನ್ಯಾಯದ ಪರ ನಿಂತ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಒಬ್ಬರು ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿಗೆ ಸಿಂಪಲ್ ಅಷ್ಟೇ, ಸಿಂಪಲ್ಲು ಅವರು ಏನು ಇವತ್ತೇನು ದರ್ಶನ್ ಪರವಾಗಿ ಏನು ನಿಂತ್ಕೊಂಡಿದ್ದೀರಲ್ಲ, ನೀವೇನು ಮಾಡ್ತೀರಿ? ನಿಮ್ಮ ದರ್ಶನ್ ಆಚೆ ಬರಬೇಕಾ? ನಿಮ್ಮ ದರ್ಶನ್ ಆಚೆ ಬರ್ಬೇಕಂದ್ರೆ ಏನು ಮಾಡಬೇಕು? ರೇಣುಕಾಸ್ವಾಮಿ ಕುಟುಂಬಕ್ಕೆ ಹೋಗ್ಬಿಟ್ಟು ಸಾರಿ ಕೇಳಬೇಕು. ಈ ಥರ ಆಗೋಗಿದೆ, ಈ ಥರ ಆಗಬಾರ್ದಾಗಿತ್ತು, ಈ ಘಟನೆ ನಡೀಬಾರ್ದಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್ಡು, ಅಚಾತುರ್ಯ, ಆಕಸ್ಮಿಕ ನಡೆದೋಗ್ಬಿಟ್ಟಿದೆ, ಇದು ತಪ್ಪಾಗಿದೆ, ಕ್ಷಮಿಸಿ ಅಂತ ಅದೇ ಹೋಗ್ಬಿಟ್ಟು ಅವ್ರಿಗೆ ದರ್ಶನ್ ಅವ್ರಿಗೆ ಬಗ್ಗೆ ಕಾಳಜಿ ಇದ್ದರೆ ಹೋಗ್ಬಿಟ್ಟು ರೇಣುಕಾಸ್ವಾಮಿ ಕುಟುಂಬದ ಹತ್ರ ಸಾರಿ ಕೇಳಬೇಕು. ಅದು ಇಷ್ಟು ಸಿಂಪಲ್ಲು. ಇದನ್ನು ಮಾಡ್ತಾ ಇಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದನ್ನು ನಾವು ಹೇಳ್ತಾ ಇದ್ದೀವಿ, ನಮ್ಮದು ಮೀಡಿಯಾ ಇದೆ ಸ್ವಾಮಿ, ನಡೆಸ್ಬೇಕಲ್ವಾ? ನಮಗೇನು ಯಾರು ವಿರೋಧಿ ಅಲ್ಲ, ವಿಚಾರಗಳ ಬಗ್ಗೆ ಮಾತಾಡಬೇಕಲ್ಲ. ಕೆಟ್ಟದ್ದು ಮಾಡಿದವ್ರನ್ನ ಎತ್ಕಟ್ಟು ಹೊಗಳ್ಬೇಕಾ? ನಾವು ಹೊಗಳೋದಿಲ್ಲ, ತಪ್ಪನ್ನ ತಿದ್ಕೊಂಡು ಹೋಗಬೇಕು. ಒಬ್ಬ ಅದ್ಭುತ ನಟ ಆ ಪರಿಸ್ಥಿತಿಗೆ ಇರೋದೆಲ್ಲರಿಗೂ ನೋವೇ. ಇವತ್ತು ನಾನು ಅವಾಗ ಹೇಳಿದ್ದೀನಿ, ನೀನು ಚಾಮುಂಡಿ ಹಣ್ಣುಕಾಯಿ ಕುಂಕುಮ ತಗೊಂಡೋಗ್ಬಿಟ್ಟು ಕೋರ್ಟ್ನಾಗ ಇಟ್ಬಿಟ್ರೆ ದರ್ಶನ್ ಅವ್ರು ಬರ್ತಾರಾ? ಇಲ್ಲ, ಆಚೆ ಬರಲ್ಲ. ದರ್ಶನ್ ಅವ್ರು ಬರಬೇಕಂದ್ರೆ ಏನು ಮಾಡಬೇಕು? ಅದನ್ನು ಮಾಡಬೇಕು. ಅಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ಅವ್ರು ಬಿದ್ದಿದ್ದಾರೆ. ಆಫೀಸರ್ಗಳು ಒಂದು ರಿಪೋರ್ಟ್ ಕ್ಲೋಸ್ ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಥ ಎವಿಡೆನ್ಸ್ಗಳು, ಅದಕ್ಕೆ ತಕ್ಕಂಥ ರಿಪೋರ್ಟ್ಗಳಿದ್ರೆ ಮಾತ್ರ ಒಂದು ಕೇಸ್ ಕ್ಲೋಸ್ ಆಗುತ್ತೆ. ಅದನ್ನು ಮಾಡಿರಿ. ಇವತ್ತು ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದರೆ ಒಂದು ಪಕ್ಷ, ಅದು ಕಾನೂನು ಕುಣಿಕೆಯಲ್ಲಿ ಬಿದ್ದಿದೆ. ಈಗ ರೇಣುಕಾಸ್ವಾಮಿ ಕುಟುಂಬದ ಕ್ಷಮಾರ್ಪಣಾ ಪತ್ರ ಅನಿವಾರ್ಯ. ಅಲ್ಲಿ ಲಾಯರ್ಗಳು ಸರಿಯಾಗಿ ವಾದ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ ಕಾನೂನಾತ್ಮಕ ಎವಿಡೆನ್ಸ್ಗಳು ಬೇಕಾಗಿರ್ತಕ್ಕಂಥ ಸಾಕ್ಷಿಗಳು ಬೇಕಾಗಿರ್ತದೆ, ಅದನ್ನು ಒದಗಿಸ್ಬೇಕಾಗುತ್ತೆ ಎದುರಾಳಿ. ಇವತ್ತು ರೇಣುಕಾಸ್ವಾಮಿ ಕುಟುಂಬದ ಅವರ ವಿಧವೆಯ ಕ್ಷಮಾರ್ಪಣಾ ಪತ್ರ ನಾವು ಕ್ಷಮಿಸ್ತಾ ಇದ್ದೇವೆ, ಇಷ್ಟೇ ಸಿಂಪಲ್ಲು. ಕ್ಷಮಾರ್ಪಣಾ ಪತ್ರ ತಗೊಂಬರೋಕ್ಕೆ ಹೋರಾಟ ಮಾಡಿ. ಚಾಮುಂಡಿಗೆ ಹೋಗೋದು ಆಮೇಲೆ ಹೋಗುವಂತ್ರಿ, ಕಷ್ಟ ಬಂದಾಗ ದೇವ್ರ ಹತ್ರ ಹೋಗೋದು ಅವ್ರು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ, ಇಲ್ಲ ಅಂತ ಹೇಳಲ್ಲ. ಅದನ್ನು ಮಾಡಿರಿ. ಇವತ್ತು ಜನ ವಿನೋದ್ ರಾಜ್ಕುಮಾರ್ ಅವ್ರನ್ನ ಜನ ಮೆಚ್ಕೊಂಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ರು, ಇಷ್ಟೇ ಬೇಕಾಗಿದ್ದು ಅಂತ ಜನ ಫುಲ್ ಮಾತಾಡ್ತಾ ಇದ್ದಾರೆ. ಅದು ದೊಡ್ಡ ಮನೆ ಕುಟುಂಬ ದೊಡ್ಡವರಿಂದ ಮಾತ್ರ ಸಾಧ್ಯ ಈ ಸ್ಟೇಟಲ್ಲಿ. ಈ ಕಾಲ ಉತ್ತರ ಕೊಡ್ತಾ ಹೋಗ್ತದೆ. ದೊಡ್ಡ ಮನೆಯವರ ಒಂದು ಮಹತ್ವನ ಎತ್ತಿ ಹಿಡಿತಾ ಹೋಗ್ತದೆ, ಕಾಲನೇ ಎತ್ತಿ ಹಿಡಿಯುತ್ತೆ. ಇವತ್ತು ಪುನೀತ್ ರಾಜ್ಕುಮಾರ್ ಇದ್ದಿದ್ರು ಹೋಗ್ತಿದ್ರು, ಪಾಪ ಏನು ಮಾಡ್ತೆ, ಪುಣ್ಯಾತ್ಮ ದೇವರು ಚಿಕ್ಕ ವಯಸ್ಸಿಗೆ ಈ ಥರ ಕರ್ಕೊಂಬಿಟ್ರು. ಅದನ್ನು ಮಾಡಿರಿ. ಸಮಾಜದಲ್ಲಿ ಒಳ್ಳೆತನನ್ನು ಉಳಿಸೋ ಕಡೆಗೆ ಎಲ್ಲರೂ ಕೆಲಸ ಮಾಡಿರಿ. ಸಿಂಪಲ್ಲು. ರೇಣುಕಾಸ್ವಾಮಿಯವರ ಕುಟುಂಬದ ಕ್ಷಮಾರ್ಪಣಾ ಪತ್ರ ಬೇಕಿವಾಗ ಅಷ್ಟೇ. ನಾವೇನು ಸುಮ್ಮನೆ ಅತ್ಲಾಗಿತ್ಲ ಮಾತಾಡಿ ಈ ಹೊಗಳದೆಲ್ಲ ನಿಲ್ಲಿಸ್ಬಿಡ್ರಿ. ದರ್ಶನ ಹಾಳು ಮಾಡಿದ್ದು ಸಾಕು. ಹೊಗಳಿ ಅವ್ರ ಜೊತೆಗಿದ್ದು, ಅವ್ರ ಪಕ್ಕದಾಗಿದ್ದು, ಪಾರ್ಟಿಗಳಿಗೆ ಹೋಗಿ ಅದೆಲ್ಲ ಹೋಗಿ ಅದನ್ನು ಹಾಳು ಮಾಡಿದ್ದು ಸಾಕು. ಅವ್ರ ಕುಟುಂಬದ ಜೊತೆಗೆ, ಅವ್ರ ಫ್ಯಾನ್ಸ್ ಜೊತೆಗೆ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಬಿಡಿ. ಅಲ್ಲಿ ಏನು ನಡೆದಿದೆ ಅನ್ನೋದು ಕಾನೂನಿಗೆ ಗೊತ್ತಿದೆ, ನಮಗೇನು ಗೊತ್ತಿಲ್ಲ, ಕೂತ್ಕೊಂಡು ಏನು ಮಾತಾಡೋಕ್ಕಾಗೋದಿಲ್ಲ. ಅದನ್ನು ಮಾಡಬೇಕಲ್ಲ. ನಿನ್ನೆ ಅವರು ರೇಣುಕಾಸ್ವಾಮಿ ಅವ್ರ ತಂದೆ ಕೇಳ್ಕೊಂಡ್ರು, ನನ್ನ ಸೊಸೆಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಿ ಅಂತ. ಇದು ಅವ್ರು ಕೇಳೋಕ್ಕೆ ಬೇಕಾ? ಗೌರ್ಮೆಂಟಿಗೆ ಕೇಳೋಕ್ಕೆ ಬೇಕಾ? ಗೌರ್ಮೆಂಟೇ ಕೊಡಬೇಕು. ಅದು ಅವ್ರು ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಗೌರ್ಮೆಂಟ್ ಜಾಬ್ ಕೊಡಲಿ ಅವರಿಗೆ, ಅವ್ರ ಕುಟುಂಬಕ್ಕೆ ಆಶ್ರಯ ಆಗಲಿ. ವಿಧವೆಯಾಗಿ ಲೈಫ್ ಸಾಯತಕ್ಕರ ಬದುಕಬೇಕಲ್ಲ, ಅವ್ರ ಮಗ ಅಪ್ಪಿಲ್ದನಾಗಿ ಬದುಕಬೇಕಲ್ಲ. ಅದು ಪ್ರತಿಯೊಂದು ಹಂತದಲ್ಲಿ ಹಿಂಸೆ ಕೊಡ್ತಾ ಇರ್ತದೆ. ಇದನ್ನು ಮಾತಾಡಿದ್ರೆ ನಮಗೆಲ್ಲ ಬೆದರಿಕೆಗಳು ಬರ್ತವೆ. ಹಾಗಾಗಿ ಇವತ್ತು ವಿನೋದ್ ರಾಜ್ಕುಮಾರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಇಂಥ ಕೆಲಸಗಳನ್ನು ಸಮಾಜದಲ್ಲಿ ಹಿರಿಯರು, ಗಣ್ಯರು, ಕಲಾವಿದರು, ರಾಜಕಾರಣಿಗಳು ಮಾಡಬೇಕು. ಇಲ್ಲ ರಾಜಕಾರಣಿಗಳೆಲ್ಲ ಹೋಗಿ ಬಂದ್ರು ಬಿಡ್ರಿ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಎಲ್ಲರೂ ಹೋಗಿ ಬಂದರು. ರಾಜಕಾರಣಿಗಳಿಗೆ ಗೊತ್ತಿದೆ, ಅವರು ತುಂಬ ಬುದ್ಧಿವಂತ ರಾಜಕಾರಣಿಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂತಂದರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಮ್ಮ ವಿಜಯೇಂದ್ರ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿ ಸಾಂತ್ವನ ಹೇಳಿದ್ರಿ.
ಅಷ್ಟೇ ಸಾಕಿತ್ತು ನಮಗೆ. ಅವ್ರಿಗೆ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ಜಾಬ್ ಕೊಡಿ ಅಂತ ಕೇಳ್ತಿಲ್ಲ. ಸಾಂತ್ವನ ಹೇಳಿ ಧೈರ್ಯ ನಿಂತ್ಕೋಬೇಕು, ನ್ಯಾಯದ ಪರ ನಿಂತ್ಕೋಬೇಕು. ಸಮಾಜದಲ್ಲಿ ಒಳ್ಳೆತನ ಉಳಿಬೇಕು, ಸಮಾಜ ಸ್ವಾಸ್ಥ್ಯ ಕಾಪಾಡಬೇಕು ಎಲ್ಲರೂ. ಅದು ಪ್ರತಿಯೊಬ್ಬರ ಆಶಯ. ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ದರ್ಶನ್ ಬಿಡ್ಸ್ಕೊಂಬರೋದು ಈಜಿ, ಅದನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ನಾವು. ಏನೋ ಆಗೋದಾಯ್ತು, ಹೋಗೋದೋಯ್ತು, ಅದು ಮತ್ತೆ ಅದನ್ನು ಕೆಯ್ಕೊಂಡು ಕೂತ್ಕೊಂಡ್ರೆ ಮರಳಿ ಬರಲ್ಲ. ಅದು ಇನ್ನೊಂದು ಮಂದಿ ದ್ವೇಷ ಮಾಡೋದಕ್ಕೂ ಆಗೋದಿಲ್ಲ. ಅದು ಆಗೋದಾಯ್ತು, ಹೋಗೋದೋಯ್ತು. ಇವಾಗ ನೆಕ್ಸ್ಟು ರೇಣುಕಾಸ್ವಾಮಿ ಅವ್ರ ಕುಟುಂಬದ ಅವ್ರ ತಂದೆ, ರೇಣುಕಾಸ್ವಾಮಿ ತಂದೆ ಹೇಳಿದ್ದಾರಲ್ಲ, ನಮ್ಮನೆಗೆ ಯಾರೇ ಬಂದ್ರೂ ಬರಲಿ, ಕೂತ್ಕೊಳ್ಳಿ ಅಂತೀವಿ, ನೀರು ಕೊಡ್ತೀವಿ, ಟೀ ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರಲ್ಲ. ಈಗ ಆಗೋಗಿರೋದನ್ನ ಇನ್ನೇನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟಿದೆ. ದರ್ಶನ್ ಅವ್ರು ಆಚೆ ಬರಬೇಕು. ಅದಕ್ಕೇನು ಮಾಡಬೇಕು? ರೇಣುಕಾಸ್ವಾಮಿ ಕುಟುಂಬದ ಸಾರಿ ಕೇಳಿ, ಆ ಕುಟುಂಬದ ಹತ್ರ ಸಹ ದರ್ಶನ್ ಅವ್ರ ಕುಟುಂಬನೂ ಹೋಗಿ ಸಾರಿ ಕೇಳಬೇಕು. ಅದೇ ಜನ ಕೇಳ್ತಾ ಇದ್ದಾರೆ. ಅದನ್ನು ಹೇಳಿದ್ದೆ, ಆ ಜನ ಮಾತಾಡೋದು ನಾವು ಹೇಳ್ತಾ ಇದ್ದೀವಿ. ಸ್ವಾಮಿ, ನಮಗೇನಕ್ಕೆ ಬೇಕಾಗಿದೆ? ಬೇಜಾನು ವಿಷಯಗಳಿದೆ ನನ್ನ ಚಾನಲ್ಗೆ ಮಾತಾಡೋದಕ್ಕೆ. ನಾವು ಫುಲ್ ಟೈಮ್ ಜಾಬ್ ಬರ್ತೀವಿ, ಕೆಲಸ ಮಾಡ್ತೀವಿ ಕರ್ನಾಟಕದಾಗೆ. ಅವ್ರು ಹೋಗ್ಬಿಟ್ಟು ಅವ್ರ ಕುಟುಂಬ ಅವ್ರ ಹತ್ರ ಸಾರಿ ಕೇಳಿದ್ರೆ ಜನಕ್ಕೆ ಅಷ್ಟೇ ಸಾಕಾಗಿತ್ತು. ಈಗಲೂ ಅದೇ ಆಪ್ಷನ್ ಇರೋದು. ಅದನ್ನು ಮಾಡಿ. ದರ್ಶನ್ ಅವ್ರ ಕುಟುಂಬರಿಗೆ, ಅವ್ರ ದರ್ಶನ್ ಮೇಲೆ ಅಭಿಮಾನಿ ಇರೋರು, ಹಿತೈಷಿಗಳು, ನೀವು ಒಂದು ಕೆಲಸ ಮಾಡಿ, ರೇಣುಕಾಸ್ವಾಮಿ ಕುಟುಂಬ ಹತ್ರ ಹೋಗ್ಬಿಟ್ಟು ಸಾರಿ ಕೇಳಿ, ಕ್ಷಮಾರ್ಪಣಾ ಪತ್ರ ತೆಗೆದುಕೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿ, ಲಾಯರ್ ಸಬ್ಮಿಟ್ ಮಾಡಿ. ಎದುರಲ್ಲಿ ಪ್ರಬಲವಾಗಿದ್ದಾನೆ, ಅಲ್ಲಿ ಲಾಯರು ಪ್ರಬಲವಾಗಿದ್ದಾನೆ, ಪ್ರಬಲವಾಗಿ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾನೆ, ವಿತ್ತು ಸಾಕ್ಷಿಗಳಿಟ್ಕೊಂಡು ದರ್ಶನನ್ನು ಪರವಾಗಿ ವಿರುದ್ಧವಾಗಿ ಕಾನೂನು ಕುಣಿಕೆಯಲ್ಲಿ ದರ್ಶನರು ಬಿದ್ದಿದ್ದಾರೆ. ಅದನ್ನು ಆಚೆ ತೆಗೆದಕ್ಕೆ ಬರಬೇಕಂತ ಏನು ಮಾಡಬೇಕು? ನಾವು ಬುದ್ಧಿವಂತರಾಗಬೇಕು. ನಾವು ಎಷ್ಟು ದಿನ ದಡ್ಡರಾಗಲಿ, ನಾವು ಯಾರನ್ನೂ ಬೈತಿ ಇಲ್ಲ. ಒಂದು ಕ್ಷಮಾರ್ಪಣಾ ಪತ್ರ ಇವತ್ತು ಹೈಕೋರ್ಟಲ್ಲಿ ಒಬ್ಬ ಜಡ್ಜು ಲಾಯರ್ನ ಮಟ್ಟ ಹಾಕ್ಬೋದು. ಎದುರಾಳಿನ ಮಟ್ಟ ಹಾಕಬೇಕಂದ್ರೆ ಅದೇ ವಿಧಿವೆಯ ಕ್ಷಮಾರ್ಪಣಾ ಪತ್ರ ಬೇಕು. ನಾನು ಕ್ಷಮಿಸ್ತಾ ಇದ್ದೇನೆ ಅಂತ ವಿಧಿವೆ ಕ್ಷಮಾರ್ಪಣಾ ಪತ್ರ ಬೇಕು. ಕೋರ್ಟಲ್ಲಿ ಕೇಸ್ ಎಂಡ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ದರ್ಶನ್ ಆಚೆ ಬರ್ತಾರೆ. ಸಿಂಪಲ್ಲು. ಹೋಮ ಯಜ್ಞ ಚಾಮುಂಡಿ ಅದೆಲ್ಲ ಆಮೇಲೆ ಇರಲಿ, ಅದನ್ನು ಮಾಡಿರಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಇವತ್ತು ವಿನೋದ್ ರಾಜ್ಕುಮಾರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ರಾಜ್ಯದಲ್ಲಿ ಒಳ್ಳೆತನನ ಎತ್ತಿಡಿದಿದ್ದೀರಾ. ಈ ರಾಜ್ಯದಲ್ಲಿ ಮನುಷ್ಯತ್ವನ ಉಳಿಬೇಕು ಅನ್ನೋದ್ರ ಕಡೆಗೆ ವಿನೋದ್ ರಾಜ್ಕುಮಾರ್ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ವಿನೋದ್ ರಾಜ್ಕುಮಾರ್ ಅವರಿಗೆ, ರಾಜ್ಕುಮಾರ್ ಕುಟುಂಬಕ್ಕೆ, ಶಂಕರ್ ನಾಗ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಒಳ್ಳೆತನ ಉಳಿಸೋಕ್ಕೋಸ್ಕರ ನೀವು ಕೆಲಸ ಮಾಡೋದಕ್ಕೂ ನಮಗೂ ಖುಷಿ ಆಗ್ತಾ ಇದೆ. ಏನು ಮಾಡಬೇಕು ಅದು ಮಾಡಿದ್ದೀರಾ. ಆದಷ್ಟು ಬೇಗ ದರ್ಶನ್ ಅವರು ಜೈಲಿಂದ ಆಚೆ ಬರಲಿ, ಅವ್ರ ಕುಟುಂಬದ ಜೊತೆಗೆ, ಫ್ಯಾನ್ಸ್ ಜೊತೆಗೆ ಬದುಕಲಿ. ಇನ್ನೇನು ಜೈ ಜೈ ಅನ್ನೋರೆಲ್ಲ ಸ್ವಲ್ಪ ದೂರ ಆಗ್ರಿ, ದರ್ಶನ್ ಹಾಳು ಮಾಡಿದ್ದು ಸಾಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಕಣ್ಣಿಗ್ರೆ. ನಮಸ್ಕಾರ. ಏನಾದ್ರು ಸ್ವಲ್ಪ ತಪ್ಪು ಮಾತಾಡಿದರೆ ತಿದ್ದಿ ಬುದ್ಧಿ ಹೇಳಿ. ಯಾಕಂದ್ರೆ ನಾವಿನ್ನು ಹೊಸ ಚಾನಲ್ ಓಪನ್ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ. ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹಂಗೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸಿ, ನಾವು ಫುಲ್ ಟೈಮ್ ಜಾಬ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಚಾನಲ್ನ ಸ್ವಲ್ಪ ಸಪ್ಪೆ ಆಗಿರ್ಬೋದು, ಸ್ವಲ್ಪ ವೆಯ್ಟ್ ಮಾಡಿ. ಕರ್ನಾಟಕದಾದ್ಯಂತ ಒಳ್ಳೊಳ್ಳೆ ದೊಡ್ಡ ಚಾನಲಾಗಿ ಬೆಳೆಸ್ತೇನೆ. ಯಾಕಂತಂದರೆ ನಾನು ಯಾವುದೋ ಒಂದು ಇದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೇನೆ. ನಾನು ಯಾವುದೋ ಒಂದು ಜಾಬಲ್ಲಿ ತಗಲಾಕೊಂಡಿದ್ದೇನೆ. ಅಲ್ಲಿನೂ ಅಪಮಾನ ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತೂ ಕೆಲಸ ಮಾಡೋ ಜಾಗದಲ್ಲಿ ಏನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.